ಬಿಡುದಿಲ್ಲ ಬಿಟ್ಟರ ಜಾತಿ ಮಗಲ್ಲ ನಾ ತಿಳಿದಂಗ ಹಗರಿಲ್ಲ ನಿಮ್ಮಪ್ಪ ಡೋನಲ್ಲ ಯಾರಂಜಿಕೆ ನನಗಿಲ್ಲ ನಿಮ್ಮಪ್ಪ ಡೋನಲ್ಲ ಯಾರಂಜಿಕೆ ನನಗಿಲ್ಲ ಸಾಕಾತ್ ನೋಡ್ರಿ ಈ ಚಪ್ರೇಸಿ ನೌಕರಿ ಸೇರ್ಕೊಂಡ ಅವನವ್ನು ಏನ್ ಮಾಡುದ್ರಿ ಆತಾಗ ನೌಕರಿ ಸೇರ್ಕೊಂತೀವಿ ಬಟ್ ಏನ್ ಮಾಡುದು ಹೆಣ್ಣು ಮಕ್ಕಳು ಅದಾರ ನಮ್ಮ ಆಫೀಸ್ನಾಗು ಒಬ್ರಾಗನ ಒಬ್ರು ಕರಿತಾರ್ರಿ ಕೆಲ್ಸಕ್ಕ ನನ್ನ ಕಡೆ ಬಾ ನಿನ್ನ ಕಡೆ ಬಾ ನಿನ್ನ ಕಡೆ ಬಾ ನನ್ನ ಕಡೆ ಬಾ ಅಂತಾರ ಅದ್ರಾಗ ನಮ್ಮ ಸಾಹೇಬ್ರದಾರ್ರಿ ಅಪ್ಪ ಅವ್ರದ್ದು ಹತ್ರ ಹೇಳ್ಬಾರ್ದು ಸಾಹೇಬಂದು ಮಾಡ್ಬೇಕತ್ತ ಕೆಲಸ ವಾಪಸ್ ಮನಿ ಹೆಂಡ್ರದು ಮಾಡ್ಬೇಕತ್ತ ನಾವೇನು ಕೆಲ್ಸಕ್ಕೆ ಸೇರಿವ ಎದಕ್ ಸೇರಿ ಅನ್ನೋದು ಗೊತ್ತಾವತ್ತ ಅವ್ರದ ಮಾಡೋದಾಗೈತಿ ಅದ್ರಾಗ ಈಗ ನಾವಂತರೂ ಮದುವೆ ಆಗ್ಬೇಕಂದ್ರ ಒಂದ್ ಹೆಣ್ಣು ಸಿಗೋಲ್ದು ಊರ್ ತಿರುಗಾಡಿನಿ ಓಣಿ ತಿರುಗಾಡಿನಿ ಒಂದು ಹೆಣ್ಣು ಸಿಗೋಲ್ದು ಆದ್ರ ಸೋದರ ಮಾವನ ಮಗಳ ಮದುವೆ ಆಗ್ಬೇಕಂದ್ರ ಆಕಿ ನೋಡಿದ್ರ ಕೊಡಂಗಿಲ್ಲ ತವ ಅಂತಾನ ಈಕಿ ನೋಡಿದ್ರ ನಾವ್ ಅಲ್ಲಿ ಅಂತ ಈಕಿ ಎತ್ತಾಳ ಏನ್ ಮಾಡ್ಬೇಕು ಅನ್ನೋದು ಗೊತ್ತಾವಲ್ದ ಓಹೋ ಅನ್ನಂಗ ಈ ಕಡೆ ಬಂದ್ಲಲ್ಲ darling come darling ಡ್ರೈವರ ನೀ ನನ್ನ ಲವ್ವರ ಡ್ರೈವರ ನೀ ನನ್ನ ಲವ್ವರ ಆಗ್ಯಾಳ ದೂರ ಅರೆ ನನ್ನ ಬಂಗಾರಿ ರೋಗ ಬಾಳ ಸಿಂಗಾರಿ ನಾನೇ ನಿನ್ನ ಪ್ರೇಮ ಪೂಜಾರಿ ಏ ಬಂಗಾರಿ ನಾನೇ ನಿನ್ನ ಪ್ರೇಮ ಪೂಜಾರಿ ವಾಟಿಕ ಶಾಂಪೂ ಹಚ್ಚಿ ತೊಳೆದಳ ನಾ ಬಟ್ಟೆ ನಂತ ಕರೆದಿಡ್ತಿರತಳ ಅವರ ಮನೆಯ ಬಾಯ ಕೆಂಪಾನ ಹೆಣ್ಣಾಗಿ ನಂಬಿಗೆ ಬರುವಾಗಿ ಗುಂಪಿನಾಗ ಇದ್ದರು ಕೈ ಮಾಡಿ ವಾಟಿಕ ಶಾಂಪೂ ಹಚ್ಚಿ ತೊಳೆದಳ ಯಾಕ ಚಪ್ರೇಶಿ ದಾರ್ಯಾಗ ಹೊಂಟ್ರ ಹಂಗ ಹಾಡಕತ್ತಿಯಲ್ಲ ನನ್ನ ನೋಡಿ ಹೆಂಗ ಒಂದ್ ತರ ಮುಳುಗುಳ ಅನಸ್ತೈತಿ ಆದ್ರೆ ಏನ್ ಮಾಡುದು ನಿಮ್ಮನ್ನ ನೋಡ ನಾವು ಕಂಟ್ರೋಲ್ ತಪ್ಪತೈತಿ ಕಂಟ್ರೋಲ್ ತಪ್ಪತೈತಿ
ಈ ವಯಸ್ಸಿನೊಳಗ್ ಕಂಟ್ರೋಲ್ ತಪ್ಪೋದು ಬಹಳ ಕಷ್ಟ. ಅದಕ್ಕ ಒಂದು ಕೆಲಸ ಮಾಡಿಬಿಡ, ಬೇರೆ ಮದುವೆ ಆಗ್ಬಿಡು, ಎಲ್ಲ ಶಾಂತ. ಅಯ್ಯೋ ಎಲ್ಲಿ ಆಗ್ತೈತ್ರಿ ಮದ್ವಿ ಮಾಡ್ಕೊಂಡು ಶಾಂತಿ ಶಾಂತಿ ಅಂತೇಳಿ ವಾಂತಿ ಮಾಡಿಸ್ಬೇಕಂದ್ರ ಅವನವನು ಒಂದು ಹೆಣ್ಣು ಸಿಗುವಲ್ಲ. ಅದ್ರಾಗ ನಮ್ಮ ಮಾವ ಮಗಳನ್ನೂ ಕೊಡಂಗಿಲ್ಲ ಅಂತನ್ರಿ ಅವನವನು. ಯಾವ ನಿಮ್ಮ ಮಾವ? ಯಾವವ? ನನಗ್ ಹೇಳ, ನಾನ್ ರೆಕಮೆಂಡೇಶನ್ ಮಾಡ್ತೀನಿ. ದೊಡ್ಡ ಹವಾ ಆತು ಬಿಡು. ಬಾಳ ನೀವು ರೆಕಮೆಂಡೇಶನ್ ಮಾಡಿ ಮದ್ವಿ ಮಾಡ್ಸೋದಾದ್ರ ನಾ ಈಗ ಓದಂಗೋದಿತ್ತೀವ. ಅದ ನಮ್ಮ ಮಾವನ ಮಗಳನ್ನ ಮದ್ವಿ ಆದ್ವಿ ಅಂದ್ರ ಗಿನಿ ನೋಡ್ಕೊಂಡ್ ನೋಡ್ಕೋತೀವಿ. ಹೌದಾ? ಯಾರು ಹೇಳ್ರಿ ನಿಮ್ಮ ಮಾವ? ಸ್ವಲ್ಪ ದೂರ ಸರಿ. ಯಾಕ ನಾ ಯಾಕೆ ದೂರ ಸರಿಬೇಕ? ಒಂದ್ ಸ್ವಲ್ಪ ಪರಮಾತ್ಮನ ಹೆಸರು ಹೇಳ್ಬೇಕಾದ್ರ ಒಂದೊಂದ್ಸರಿ ಭೂಕಂಪ ಆದ್ರೂ ಆಗ್ಬೋದು. ಹೌದಾ? ಹಂಗಾರ ಸರಿ ಹೇಳ. ಅವನ ರೀ ತೆಳ್ಳಗ ಬೆಳ್ಳಗ ಗಿಡ್ಡಕ ಅದಲ್ಲ ನಮ್ಮ ಮಾವ. ತೆಳ್ಳಗ ಬೆಳ್ಳಗ ಗಿಡ್ಡುಗಳ ಜನ ಬಾಳ ಅದಾರ ನಮ್ ಕಡೆ. ಅದ್ರೊಳಗೆ ಯಾರಂತ ಹಿಡ್ಕೋಬೇಕು ನಿಮ್ಮ ಮಾವನ್ನ? ಅವನ ರೀ ರಟ್ಟಿನ ಟೊಪ್ಪಿಗೆ ಹಾಕೊಂಡ್ ಅಡ್ಡಾಡ್ತಾನಲ್ಲ ಊರ ಮಾವ ಅಂದ್ರ ಅವನಿಗೆ ಹೆಸರು ಇರಲ್ಲನ? ಯಾರಂತ ನೆಟ್ಟಿಗೆ ಹೇಳ್ರಿ. ಗದ್ಲಕ್ಕ ಬೆತ್ತಪ್ಪ ಇವ್ನು ಅವನಿದ. ನಿಮ್ಮಪ್ಪನ ನಮ್ಮ ಮಾವ ಅಂತ ತಿಳ್ಕೊರಿ. ಯಾಕ ಚಪ್ರೇಶಿ ಹೆಂಗಂತೈತ್ ಮೈಗ? ಏನ ನಾನ ನಿನ್ನ ಮದ್ವೆ ಆಗ್ಬೇಕ? ನಮ್ಮಪ್ಪ ನಿನಗ ಮಾವ ಆಗ್ಬೇಕ? ಯಾಕ್ಲ? ನನ್ನ ಡಿಮ್ಯಾಂಡ್ ಏನ ನಿನ್ನ ಡಿಮ್ಯಾಂಡ್ ಏನ? ಏನ್ರಿ ಮಾತಿಗೆ ಚಪ್ರೇಸಿ ಅಂತೀರಿ. ಮತ್ತ ಒಂದು ಟೈಮ್ದಾಗ ನಾವು ಹೋದ್ವಿ ಅಂತಿಕೋ ಗ್ರಾಮ ಪಂಚಾಯತ್ಯಾಗ ಆಫೀಸರ್ಗಳು ಸಹಿ ಮಾಡ್ಲಾರ್ದು ಸರಿ ನಾವು ಹೇಳಿದ ಕೂಡಲೇ ಸಹಿ ಮಾಡ್ತಾರ. ಚಿಟಿಕಿ ಹೊಡಿಯೋದ್ರಾಗ ಕೆಲಸ ಮುಗಿಸ್ಕೊಡ್ತಾರ. ನಿಮ್ ಯೋಗ್ಯತೆ ಏನಂತ ನನಗೆಲ್ಲ ಗೊತ್ತೈತಿ. ಏನು ಅದ ಕಸ ಗುಡ್ಸೋದು, ಸಾಯ ಪ್ರಕಾರದಾಗ ಒಂದ್ ಚಾ ಹೋಗಿ ತಂದು ಕೊಡೋದು, ಅದ 10 ರೂಪಾಯಿ 20 ರೂಪಾಯಿ ಉಳಿಸ್ಕೊಳ್ಳೋದು. ನಿಮ್ಮ 10 ರೂಪಾಯಿ 20 ರೂಪಾಯಿ ನನ್ನ ಸ್ನೋ ಪೌಡರ್ಗ ಸಾಲಂಗಿಲ್ಲ. ಥರ್ಡ್ ಕ್ಲಾಸ್ ಚಪ್ರೇಸಿ ಜೊತೆ ನಂದೇನ್ರಿ ಮಾತು? ನೋಡ್ರದ ಸ್ವಾದರ ಮಾವನ ಮಗಳು ಅಂತೇಳಿ ನಿನಗ ಸ್ವಲ್ಪ ರೆಸ್ಪೆಕ್ಟ್ ಕೊಡ್ತೀನಿ. ದಿಕ್ಕಿಲ್ಲದ ಪರದೇಶಿ ಅಂತೇಳಿ ಮದ್ವಿ ಆಗಾಕು ತಯಾರಿದ್ದೀನಿ. ಸ್ವಲ್ಪ ತಿಳಿದ ವಿಚಾರ ಮಾಡಿ. ಸುಂದ್ರ ನನ್ನ ಜೊತೆ ಮದುವೆ ಆಗಕ್ಕ ಏನೈತಿ ನಿನ್ನ? ಹೌದು ಜಿಲೇಬಿ. ಹಿಂಗ ಹೇಳಿ ಯಾರ ಮಾನ ಮರ್ಯಾದೆ ತೆಗಿಬೇಕಂತ ತಿಳ್ಕೊಂಡಿ? ಯಾಕ ನನ್ನ ಹತ್ರ ಏನಿಲ್ಲ ಅಂತ ತಿಳ್ಕೊಂಡಿ? ನೀ ಏನೈತಿ ನಿನ್ನ ಹತ್ರ? ಅದ ಖಾಲಿ ಮನಿ, ಅದ ಬಿಟ್ರೆ ಏನೈತಿ? ಖಾಲಿ ಮನಿ? ನೀನ್ ಹಿಂಗ ಯಾರಿಗಾರ ಹೇಳಿ ನಂದು ಖಾಲಿ ಮನಿ ಇಲ್ಲ. ಏನೈತಿ? ಎಲ್ಲ ಐತ್ ತಗೋ, ನಿನ್ನ ಯೋಗ್ಯತೆ ನೋಡಿನಿ. ಅದ ಒಂದ್ ಖಾಲಿ ಮನಿ, ಆ ಖಾಲಿ ಮನ್ಯಾಗ ಏನು ಸಾಮಾನು ಇಲ್ಲ. ಲೇ ರಾಧಿ, ಇಷ್ಟೊತ್ತನ ನೀ ಹೇಳಿದ್ದ ಅಡಿಗೆ ಮನಿ ಇದೇನ ಅಂತ ನೀ ಬ್ಯಾರ ತಿಳ್ಕೊಂಡಿದ್ದೇನ? ಅಡಿಗೆ ಮನ್ಯಾಗ ತಾಟು ಚಾಪಿ ಅಲ್ಲ ಏನು ಇಲ್ಲ ಅಂದೆ. ಎಲ್ಲ ಬೇಕಲ್ಲ. ನೀನ್ ಬ್ಯಾರೆ ತಿಳ್ಕೊಂಡಿವು. ನಾವು ತಿಳ್ಕೊಂಡಿದ್ದು ನಿನ್ನ ಮುಂದೆ ಹೇಳುದು ಬ್ಯಾಡ. ನೋಡು ರಾಧಿ, ಒಟ್ಟ ನೀ ಏನ್ ಮಾಡ್ತೀವಿ ಗೊತ್ತಿಲ್ಲ, ನನ್ನ ಮದ್ವೆ ಆಗ್ಬೇಕು. ಹೌದಾ? ಆತ್ ತಗೋ, ನೀನ್ ನನ್ನ ಮದ್ವೆ ಆಗ್ಬೇಕಂದ್ರ ಒಂದು ಕಂಡೀಷನ್. ಏನಪ್ಪಾ ಅಂತ ಕಂಡೀಷನ್? ನನ್ನ ಮದ್ವೆ ಆದ ಮ್ಯಾಲೆ ಪಗಾರ ಬಂದ ತಕ್ಷಣ ನನ್ನ ಕಡೆನ ಕೊಟ್ಟು ಬಿಡು. ಅಷ್ಟೇ ಇಲ್ಲ, ನನ್ನ ಪಗಾರ ಎಲ್ಲ ನಿಂದ ತಗೋ. ಅಡಿಗೆ ಮನೆ ಕೆಲಸ ಎಲ್ಲ ನಿಂದ. ಆಯ್ತು, ಅದನ್ನು ಮಾಡ್ತೀನಿ. ಬಟ್ಟಿನೂ ಒಗೆಯೋದ್ ನಿಂದ. ಆಯ್ತು, 2 ದಿವಸ ನಾನು ಹೋಗ್ಕೋತಿದ್ನಿ, ಅದ್ರ ಜೊತೆ ನಿನ್ನೂ ಹೋಗೋದ್ ಹಾಕ್ತೀನಿ. ಅಯ್ಯೋ ನನ್ನ ಸುಂದ್ರ, ಲಾಸ್ಟ್ ರಾತ್ರಿ ನಾ ಒಳಗ್ ಮಕ್ಕೋತೀನಿ, ನೀವ್ ಹೊರಗ್ ಮಕ್ಕೋಬೇಕು. ಈ ಕಂಡೀಷನ್ ಕಂತ್ರು ನಾ ಒಪ್ಕೊಳಂಗಿಲ್ಲ. ಯಾಕೋ? ಇವ್ನವ್ನು ಈಗ ನೋಡಿ, 24 ತಾಸು ಮಳಿ ಮಾಡಕೊಂಡ್ ಕೂತತೆ. ಇಂತಾದ್ರಾಗ ನಾವು ಎಲ್ಲಿ ನಿನ್ ಬಿಟ್ಟು ಮಕ್ಕೋಬೇಕು? ನಿನ್ನ ಮನೆಯಾಗಿರೋದು ಒಂದು ಕೋಲ್. ನಮ್ಮಪ್ಪ ಬಂದ್ರ ನಮ್ಮಪ್ಪಂಗ ತ್ರಾಸ ಆಕ್ಕೈತಿ. ಅದಕ್ಕ ನೀ ಏನ್ ಮಾಡು, ಹೊರಗ ಬಿದ್ದಿರ ಅಂಗಳದೊಳಗ, ಒಳಗ ನಮ್ಮಪ್ಪಂಗ ಮಲಗ್ಸಿ ತಟ್ಟಿ ಶೌಕಾಶ ರಾತ್ರಿ ಬರ್ತೀನಿ ಹೊರಗೆ. ಹಂಗ ಬೇಡ, ನಾನ ಒಳಗ್ ಹೋಗಿ ಲೈಟ್ ಆಫ್ ಮಾಡಿ ಮಲ್ಕೊಂಡಿರ್ತೀನಿ. ನಿಮ್ಮ ಅಪ್ಪನ ಜೊತೆ ಮಾತಾಡ್ಕೊಂತ ಅವನ ಹೊರಗ್ ಮನಗಿಸಿ ಆಮೇಲೆ ಒಳಗ್ ಬಾ. ಒಳಗ್ ಬಂದ ಮತ್ತೆ ಎಲ್ಲರ ಕೈ ಹಾಕಿತಿ ಬ್ಯಾಡಪ್ಪ, ಕತ್ಲದೊಳಗ ನೀ ಎಲ್ಲೆಲ್ಲಾದ್ರೂ ಕೈ ಹಾಕಿದ್ರ ಚುಮ್ ಚುಮ್ ಹಾಕೈತಿ. ಕರೆಂಟ್ ಶಾಕ್ ಹೊಡೆದ್ರ ಮೈ ಎಲ್ಲ ಜುಮ್ ಹಾಕೈತಂತ. ಹೌದು, ಹ್ಯಾಂಗದ? ಅದು ಎಲ್ಲಾರ್ಗಿ ಜುಮ್ ಜುಮ್ ಹಾಕತಿ ಕರೆಂಟ್ ಹೊಡೆದ ಮೇಲೆ. ಆದ್ರೆ ಈ ಶಾಕ್ ಬ್ಯಾರೇನ ಐತಿ. ಹೌದಾ? ನೋಡ, ಆದ್ರೂ ಸಹಿತ ನಮ್ಮ ಅಪ್ಪಂಗ ಒಪ್ಪಿಸಿ ನಿನ್ನ ಮದ್ವೆ ಆಗಕ್ಕ ನಾ ರೆಡಿನಾ. ಆದ್ರ ನಮ್ಮ ಅಪ್ಪ ಬರೋದ್ರೊಳಗ ಒಂದು ಒಗದ ಬಿಡ.
ಬ್ಯಾಟ್ರಿ ಚಾರ್ಜ್. ನಿಜ ಹೇಳತೇನ ಗೆಳತಿ ಕಿವಿ ಕೊಟ್ಟ ಕೇಳ ಗೆಳತಿ ಪವಿತ್ರ ನಮ್ಮ ಪ್ರೀತಿ ಮೇಡಮ್ಮರ ಮೇಡಮ್ಮರ ಹೇಳ್ರಿ ಸರ. ತಣ್ಣಗಾಗಿರೇನ್ರಿ? ನನ್ನ ಮರೆತು ನೀ ಹೆಂಗ ಇರತಿ ಯಬಸ, ಯಬಸ. ಈ ಜೀವನ ಹೇಗ ಕಡಿತಿ ನನ್ನ ಮರೆತು ನೀ ಹೆಂಗ ಇರತಿ ಈ ಜೀವನ ಹೇಗ ಕಡಿತಿ ಚಾಕ್ ತಮ್ಸುದ? ನಿಜ ಹೇಳತೇನ ಗೆಳತಿ ಕಿವಿ ಕೊಟ್ಟ ಕೇಳ ಗೆಳತಿ ಪವಿತ್ರ ನಮ್ಮ ಪ್ರೀತಿ ನನ್ನ ಮರೆತು ನೀ ಹೇಗ ಇರತಿ ಈ ಜೀವನ ಯಾಗ ಕಳಿಸಿ ನನ್ನ ಮರೆತು ನೀ ಹೇಗ ಇರತಿ ಈ ಜೀವನ ಯಾಗ ಕಳಿಸಿ ನಿಜ ಹೇಳತೇನ ಗೆಳತಿ ಕಿವಿ ಕೊಟ್ಟ ಕೇಳ ಗೆಳತಿ ಕಣ್ಣಿನೊಳಗ ಶುರುವಾದ ಪ್ರೀತಿ ಮನಸ್ಸಿನೊಳಗ ಮನಿ ಮಾಡೈತಿ ಎರಡು ದೇಹವನ್ನೇ ಜೀವ ಪ್ರೇಮವಾಗಿ ಬೆರೆತೈತಿ ಕಣ್ಣಿನೊಳಗ ಶುರುವಾದ ಪ್ರೀತಿ ಮನಸ್ಸಿನೊಳಗ ಮನಿ ಮಾಡೈತಿ ಎರಡು ದೇಹವನ್ನೇ ಜೀವ ಪ್ರೇಮವಾಗಿ ಬೆರೆತೈತಿ ನನ್ನ ಹೃದಯ ರಾಜದೊಳಗ ಮಹಾರಾಣಿ ನೀನ ಅಂತಿ ನನ್ನ ಹೃದಯ ರಾಜದೊಳಗ ಮಹಾರಾಣಿ ನೀನ ಗೆಳತಿ ನಿಜ ಹೇಳತೇನ ಗೆಳತಿ ಕಿವಿ ಕೊಟ್ಟ ಕೇಳ ಗೆಳತಿ ಪವಿತ್ರ ನಮ್ಮ ಪ್ರೀತಿ ನನ್ನ ಮರೆತು ನೀ ಹೇಗ ಇರತಿ ಈ ಜೀವನ ಹೇಗ ಕಳಿಸಿ ಅಯ್ಯಯ್ಯೋ. ತರವಲ್ಲ ತೆಗಿ ನಿನ್ನ ತಂಬೂರಿ ಸ್ವರ ಬರದೆ ಬಾರಿಸದಿರೋ ತಂಬೂರಿ. ತರವಲ್ಲ ತೆಗಿ ನಿನ್ನ ತಂಬೂರಿ ಸ್ವರ ಬರದೆ ಬಾರಿಸದಿರೋ ತಂಬೂರಿ. ಸರಸ ಸಂಗೀತದ ಕುರುಗಳರಿಯದೆ ಸರಸ ಸಂಗೀತದ ಕುರುಗಳರಿಯದೆ ಬರದೆ ಬಾರಿಸದಿರೋ ತಂಬೂರಿ. ತರವಲ್ಲ ತೆಗಿ ನಿನ್ನ ತಂಬೂರಿ ಸ್ವರ ಬರದೆ ಬಾರಿಸದಿರೋ ತಂಬೂರಿ. ಏನವ ನನ್ನ ಮಗಳ ರದವ ಅಲ್ಲ ಕಾಲೇಜಿಗೆ ಹೋಗಿ ಬರ್ತಾನ ಅಂತ ಹೇಳಿ ಯಾವನೋ ಮಂಗ್ಯ ನನ್ನ ಮಗನ ಕೂಡ ಮಾತಾಡ್ಕೊಂಡು ನಿಂತಿಯಲ್ಲ ಅಡ್ನಾಡಿ. ಹಂಗಲ್ಲೋ ನನ್ನ ಹಡ್ದಪ್ಪ. ನಾನು ಕಾಲೇಜಿಗೆ ಹೊಂಟಿದ್ಯಾ ಅದೈತಲ್ಲ ಅದೈತಲ್ಲ ಏನದ ಏನಾಯ್ತದ ಹೊಂಟಾಗ ದಾರ್ಯಾಗ ಇವ್ರು ಸಿಕ್ರ ಪೆನ್ನ ಪೆನ್ ಮರ್ತ ಬಂದಿದ್ದೆ. ಪೆನ್ ಅಲ್ಲ ಮನ್ಯಾಗ ಇಷ್ಟೊಂದು ಪೆನ್ ಇರ್ಲಾಕೇನು ಇವಂದ ಪೆನ್ ಬೇಕಾಗಿತ್ತ ನನಗೆ? ಯಪ್ಪ ಹೆಂಗಾದ್ರೂ ಟೈಮ್ ಆಗಿತ್ತು ಈ ಒಂದು ಪೆನ್ ಚಲೋ ಅನ್ನಿಸ್ತ ಅದಕ್ಕ ಇವನ್ ಕಡೆನ ಇಸ್ಕೊಳಕತ್ತಿದ್ದೆ. ನೋಡುವ ರದವ ಹಿಂಗ ಇನ್ನೊಂದ್ಸಲ ಸಿಕ್ಕವ್ರ ಕಡೆ ಪೆನ್ ಇಸ್ಕೊಕ್ ಹೋಗ್ಬೇಡ. ಯಾಕಂದ್ರೆ ಒಬ್ಬೊಬ್ರ ಪೆನ್ ಲೀಕ್ ಆಗ್ತಾವ. ಹಂಗೂ ಇರ್ತೈತೇನಪ್ಪ. ಮತ್ತ ಒಬ್ಬೊಬ್ರ ಪೆನ್ ಸೋರ್ತಿರ್ತಾವ. ಹೌದೇನು? ನಿಮ್ಮ ಅಪ್ಪ ಕೊಡ್ಲಿಕ್ಕಂದ್ರೆ ಹೇಳ, ನನ್ನ ಬಂದ್ ಕೇಳ, ನಾ ಕೊಡ್ತೀನಿ ಪೆನ್. ನೀ ರೆಡಿನ ಅದಿ ಬಿಡು. ನೋಡ ರಾಧವ, ಹಿಂಗ ಸಿಕ್ಕವ್ರ ಕಡೆ ಪೆನ್ ಇಸ್ಕೊಂಡಿ ನಿಂಗೆ ಎಷ್ಟು ಬೇಕಷ್ಟು ತೊಟ್ಟು ಬೀಳದು. ನಾನ್ ನಿಂಗೆ ಪೆನ್ ತಂದು ಕೊಡಿ ವ್ಯವಸ್ಥೆ ಮಾಡ್ತಾನೆ. ನಾ ಏನು ಬೇರೆಯವ್ರಿಗೆ ಕೊಡತ್ತೀನಿ ಏನು ಪೆನ್? ಮಗನ್ ಏನು
ಏ ಮಗನ ಚಪರೇಸಿ ನನ್ನ ಮಗನ ನೀ ಮೊದ್ಲ ನೀನ್ ಆಫೀಸ್ದಾಗ ಕೆಲಸ ಮಾಡು ನೆಟ್ ಕಲೀನಿ ನನ್ನ ಮಗಳು ಉಪಕಾರ ಆಗವ ನೀ ಯಾವ ನನ್ನ ಮಗನ ನಾನು ಬ್ಯಾರೆದವ ಮಾಡಿ ಎನ್ನಿ ನಾ ನಿನ್ನ ಕಾಸ ಹಳೆ ಅದೀನಿ ಹೌದು ಮಾವ ಹಾ ಯಾರ್ಲೇ ನಿನ್ನ ಮಾವ ನೀನು ಹ? ನೀನು ನಾನ ನೋಡುವಾರ ಅದವ ಯಪ್ಪ ಇವ ಮಾವ ತನಕದ ಹ್ಮ್ ಯಾರ್ಲೇ ನೀವು ಮಾವ ಅಂತ ಕೇಳಿ ನೀನ ಯಾಕ ನೀ ಹೆಣ್ಣು ಕೊಡೋದಾಗತ್ತ ಹೇಳಿ ಅನ್ನೋನು ಮಾವ ಅನ್ಬೇಡ ಅನ್ನಕತ್ತೆ ಏನ್ ನನಗ ಓ ಯಪ್ಪ ಪಾಪ ಒಳ್ಳೆ ಹುಡುಗದಾನ ವರದಕ್ಷಿಣೆ ಇರ್ಲಾರ್ದ ನನ್ನ ಮಾಡ್ಕೊಂತಾನ ತಿಂಡಿದ್ರ ಏ ನೀನ್ ಅವ್ನು 7 ಬಿಟ್ಟಕ್ಕೆ ಇಲ್ಲಪ್ಪ 9ರಾಗ ಹುಟ್ಟಿದ್ ನಮ್ಮವ್ವ ಅನ್ನಕತ್ತಿದ್ವಿ ಸಾಕು ಮಾಡವ ನಿನ್ನ ಪೌರಾಣ ಇಲ್ಲ ಒಬ್ಬಳ ಮಗಳಂತ ನನಗೆ ಸಲಿಗೆ ಕೊಟ್ರ ನಿನ್ನ ನನಗ ಬುದ್ಧಿ ಹೇಳಕ್ ಬರ್ತೀನಿ ತಿಂಡಿದ್ರ ಕಾಲೇಜಿಗೆ ಹೋಗಿ ಬಾತಂದ್ರೆ 9 ತಿಂಗಳ ಕಾಲೇಜಿಗೆ ಹೋಗಿ ಬಾತಂದ್ರೆ 9 ತಿಂಗಳ ಗುಡ್ಡ ಹೊತ್ಕೊಂಡು ಬರುವಂತ ಕಾಂತೀನಿ ನೀಗ ಕಾಲೇಜ್ ಹೋಗೋದು ಬೇಡ ಸೀದಾ ಮನೆಗೆ ನಡಿ ಯಪ್ಪ ನಂದು ಒಂದು 3 ತಾಸು ಕೆಲಸ ಐತಿ ಮುಗಿಸ್ಕೊಂಡ್ ಬರ್ತೀನಿ ಹೋಗಿ 3 ತಾಸ ಅಂತದೇನು ಮಾಡಕಿದಿ 3 ತಾಸು ನೀ ಅದು ಆಯ್ತಲ್ಲ ಹೇಳಲೇ ಚಪ್ರೇಶಿ ಹೇಳ ನನಗ ಹೇಳಕ್ ಬಿಟ್ಟಿ ನೀನ್ ಇವತ್ತು ಆತ್ ತಗೋ ಯಪ್ಪ ಆಯ್ತಲ್ಲ ನಾನು ಪಿಕ್ಚರ್ಗಳು ಪಿಕ್ಚರ್ ಯಾವ ಪಿಕ್ಚರ್ ಅದು ನಾನ ಮುಂದೆ ಹೋಗಿರ್ತೀನಿ ನೀನ ಆಮೇಲೆ ಬಾ ಮತ್ತ ನಡ್ರಿಲ್ಲ ನಾವು ಹೋಗುನು ಸಿನಿಮಾಕ ನೀ ಮುಂದ್ ಹೋಗಿ ಆ, ಕುಂದ್ರು ನಾ ಬಂದ ಸಾಯಿ ಪ್ಯಾಲೇಸ್ ಫ್ರೀಯಾಗಿ ಕುತ್ಕೊಂಡ್ ಹೋಗ್ತೀನಿ ಈಗ ನಾವೊಂದ್ ಸಿನಿಮಾಗೆ ಹೊಂಟೇನಪ್ಪ ಯಾವ್ದಪ್ಪ ಬರ್ತೀರಿ ಹೆಣ್ ನೋಡಕ ನೀವ್ ಅಲ್ಲಿ ಹೋಗು ಇಬ್ರು ಮಂದಿ ಹೋಗಿ ಮುಂದ್ ನಿಲ್ರಿ ಯಾವ್ದಪ್ಪ ಅದು ನಾ ಮೆಟ್ಲೆ ಹೊಡಿತೇನೆ ಹಂಗ ಯಾಕ್ ಮಾಡ್ತೀಯಪ್ಪ ನನ್ನ ಬಂಗಾರ ಹೆಂಗಿದೆ ಚಪ್ರೇಸಿ ನನ್ನ ಸಿನಿಮಾ ಅಲ್ಲ ಹಾ ನೋಡು ಚಪ್ರೇಸಿ ನನ್ನ ಮಗನ ಯಪ್ಪ ಇನ್ನೊಂದ್ಸಲ ನನ್ನ ಮಗಳು ಕೂಡ ಹಿಂಗ್ ಹಾದಿ ಬೀದಿ ಮೇಲೆ ಮಾತಾಡ್ಕೊಂಡು ನಿತ್ಯ ಅಂದ್ರ ನೀನ್ ನೌಕರಿ ಮೇಗಿಂದ ಡಿಸ್ಮಿಸ್ ಮಾಡಿ ಹೋಗಿದ್ದಾನ ಮಗನ ನಿನಗ ನನ್ನ ಡಿಸ್ಮಿಸ್ ಮಾಡ್ತಿ ಹಾ ಆಯ್ತು ನೋಡುನು ಮುಂದ್ ನೋಡುವ ರಾಧವ ಯಪ್ಪ ಹಿಂಗ ಹದಿ ಮೇಲೆ ಭಾಳ ಮಾತಾಡ್ಕೊಂಡ್ ನಿಲ್ಬೇಡ ಹಾ. ಈ ಚಪ್ರೇಸಿ ಭಾಳ ಅಡ್ನಾಡ್ಕಂತ ಅವ್ನು ಕೂಡ ನೀ ಮಾತಾಡ್ಕೊಂಡ್ ನಿಲ್ಬೇಡ ಸೀದಾ ಮನೆಗೆ ನೆಟ್ ನೋಡಿ ಹೋಗ್ಲೇಪ್ಪ ಹೋಗೇ ಬಿಡ್ಲಾ ನನ್ನ ಮುದ್ದು ಬಂಗಾರ ಗುಂಡ ಏ ಚಪ್ರೇಸಿ ತುಮ್ ತೋ ಟಹರೆ ಪರದೇಸಿ ತುಮ್ ತೋ ಟಹರೆ ಪರದೇಸಿ साथ क्या निभाओगे तुम तो ठहरे परदेसी साथ क्या निभाओगे तुम तो ठहरे परदेसी साथ क्या निभाओगे तुम तो ठहरे परदेसी साथ क्या निभाओगे सुबह पहले गाड़ी से घर को लौट जाओगे परदेसी निभाओगे ನೋಡವ ರಾಧವ ಸಾಕು ಇನ್ನಡಿ ಹೋಗುನು ಹೋಗ್ಲಪ್ಪ. ನಾ ಮುಂದೆ ಹೋಗ್ತಾನೆ ಜಲ್ದಿ ಬಾ ಮನಿಗೆ ನಿನ್ನಂತ ಅಪ್ಪ ಇಲ್ಲ ಬಾಳಲ್ಲಿ ನೀ ಎಲ್ಲ. ನಿನ್ನಂತ ಅಪ್ಪ ಇಲ್ಲ ಬಾಳಲ್ಲಿ ನೀ ಎಲ್ಲ. ನಿನ್ನಂತ ಮಗಳು ಇಲ್ಲ ಬರಲು ನೀನೇ ಅಲ್ಲ ನಿನ್ನಂತ ಮಗಳು ಇಲ್ಲ ಬರಲು ನೀನೇ ಅಲ್ಲ ನಾನು ನಡು ನೋಡಿ ಯಾವ ಇವತ್ತೊಂದು ಮನೆ ನಾಡು ನಿನ್ನಂತ ಅಪ್ಪ ಇಲ್ಲ ಬಾಳಲ್ಲಿ ನೀ ಎಲ್ಲ. ಹೋಗ್ಲಿ ಮಾವ ಹೋಗ ನೀ ಒಂದಿನ ನೀ ಏನ್ ನನಗ್ ಮದ್ವಿ ಮಾಡಿ ಕೊಡಂಗಿಲ್ಲ ಅನ್ನಕತ್ತಿ ಅಲ್ಲ ನಿನ್ನ ಮಗಳನ್ನ ತಗೊಂಡ್ ಹೋಗಿ ಮದ್ವಿ ಮಾಡ್ಕೊಂಬಂದ್ ನಿನ್ನ ಮುಂದೆ ನಿಂದಿರ್ಸಲಿಲ್ಲ ಅಂದ್ರ ನಮ್ಮ ಅಪ್ಪಗ ಹುಟ್ಟಿಲ್ಲ ಬಂದ್ರ ಮಾಮನ ಬುಲೆಟ್ ಗಾಡಿ ಗಾಡಿ ಪಡ್ 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 ಪಡ್.
ಕಾಲೇಜ ಹುಡುಗಿಯರು ಬಿಗಿ ಬಿಗಿ ನುಡುತ್ತಾರೆ ನಡೆದಾಗ ಆಗತೈತಿ ಧಡ 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 ನಡೆದಾಗ ಆಗತೈತಿ ಧಡ 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 ಇದು ಮಾವ 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 ಹುಲಿಗೆ ಮಾವ. ಎಲ್ಲ ಕಲಾಭಿಮಾನಿಗಳಿಗೆ ಒಂದು ವಿನಂತಿ ಇದೆ, ಅಲ್ಲಿ ಹಿಂದೆ ಯಾರು ನಿಂತ್ಕೊಂಡಿರಿ ನಮಸ್ಕಾರ ರೀ ಸಾಹೇಬ್ರ, ನಮಸ್ಕಾರ. ನಮಸ್ಕಾರ ರೀ ಸಾಹೇಬ್ರ, ನಮಸ್ಕಾರ. ನಮಸ್ಕಾರ ಗೋವಿಂದಪ್ಪ. ಅಲ್ರಿ ನಾನು ನಿಮಗೊಂದು ವಿಷಯ ಹೇಳಿ ಕಳ್ಸಿದ್ರಿ, ಅವ್ರ ನಿಮಗೆ ಬಂದು ಹೇಳ್ಯಾರೇನ್ರಿ? ನೀವು ನನಗ ಜರೂರ್ ಬಂದು ಭೇಟಿ ಆಗಬೇಕಂತ ಹೇಳಿದ್ರಿ, ಅದ ಏನಂತ ಕೇಳ್ಕೊಂಡ್ ಹೋಗ್ಬೇಕಂತ ಬಂದ್ ನೋಡ್ರಿ. ನೋಡ್ರಿ ಗೋವಿಂದಪ್ಪ, ಇಂದು ನಮ್ಮ ಮನೆಯಲ್ಲಿ ನಮ್ಮ ಮಗಳ ಭಾರತೀಯ ನಿಶ್ಚಯ ಕಾರ್ಯಕ್ರಮ ಇದೆ. ಅದಕ್ಕಾಗಿ ನೀವು ನಮ್ಮ ಮನೆಯ ಹಿತೈಷಿಗಳು, ಅದಕ್ಕಂತ ನಿಮಗೆ ಬಾ ಅಂತ ಹೇಳಿ ಕಳ್ಸಿದ್ದೀನಿ. ಅದು ಸರಿ ಸಾಹೇಬ್ರ, ನಿಮ್ಮ ಮಗಳ ಭಾರತಿ ವರ ಯಾರಂತ ನನಗ ಗೊತ್ತಾಗ್ಲಿಲ್ರಿ. ವರ ಬೇರೆ ಯಾರಲ್ರಿ, ನಮ್ಮ ತಂಗಿ ಪದ್ಮಾವತಿ ಇದ್ದಿರಲ್ಲ, ಅವಳ ಮಗ ಮಂಜು ಅಂತ. ಹೌದ್ರಿ? ಅವಳು ಸಾಯುವಾಗ ನನ್ನಿಂದ ವಚನ ತೆಗೆದುಕೊಂಡಳು. ಅಣ್ಣ, ನಾನಂತೂ ಬಡವಿ, ನಾನು ಸತ್ತು ಹೋದ ನಂತರ ನನ್ನ ಮಗ ಅನಾಥನಾಗುತ್ತಾನೆ. ನೀನು ನಿನ್ನ ಮಗಳನ್ನು ನನ್ನ ಮನೆಗೆ ದತ್ತ ಕೊಟ್ಟು ನನ್ನ ಮಗಳನ್ನು ನಿನ್ನ ಮನೆಗೆ ಸೊಸೆಯನ್ನಾಗಿ ಮಾಡಿಕೊಳ್ಳು ಅಂತ ಹೇಳಿ ಸತ್ತಳು. ಅದರಂತೆ ನಾನು ಅವನಿಗೆ ವಿದ್ಯಾಭ್ಯಾಸ ಕಲಿಸಿ ಮಿಲಿಟರಿಯಲ್ಲಿ ಸೇರಿಸಿದೆ. ಈಗ ಅವನು ಮಿಲಿಟರಿಯಲ್ಲಿ ಕ್ಯಾಪ್ಟನ್ ಅಂತ ಕೆಲಸ ಮಾಡ್ತಾನೆ. ಈಗೇನು 4 ದಿವಸ ರಜೆ ಪಡೆದುಕೊಂಡು ಬಂದಿದ್ದಾನೆ. ಅಷ್ಟರಲ್ಲಿ ಒಂದು ಒಳ್ಳೆಯ ದಿನಾಂಕ ನೋಡಿ ಮದುವೆ ನಿರ್ಧಾರ ಮಾಡಿದರೆ ಅಂತ ನನ್ನ ವಿಷಯ. ಓ, ಒಳ್ಳೆ ವಿಚಾರನ ಮಾಡಿದಿರಿ ಸಾಹೇಬ್ರ. ನೀರಿಗಿಂತ ರಕ್ತ ತಪ್ಪ ಅಂತ ನೋಡ್ರಿ, ಹಿರಿಯರ್ ಹೇಳಿದ ಮಾತಾ ಸುಳ್ಳಲ್ ನೋಡ್ರಿ. ಹಂಗಾದ್ರೆ ನಾವು ಒಂದ್ ಸ್ವಲ್ಪ ಮಂಜುನ ನೋಡ್ಬೇಕಲ್ರಿ ಸಾಹೇಬ್ರ? ಅದೇನ್ ಮಹಾರಿ, ಮನೆಯಲ್ಲಿ ಇದ್ದಾನೆ, ಕರಿತೀನಿ, ಕೂತ್ಕೊಳ್ಳಿ, ಬನ್ನಿ. ಭಾರತಿ, ಅಮ್ಮ ಭಾರತಿ, ನೋಡಮ್ಮ, ಸುಗುರಪ್ಪನವ್ರು ಗೋವಿಂದಪ್ಪನವ್ರು ಬಂದಾರಮ್ಮ. 1-2 ಕಪ್ ಕಾಫಿ ಮಾಡ್ತೇವೆ. ಸರಿ ರೆಡಿ. ಸಾಹೇಬ್ರ, ಇದೋಡ್ರಿ, ಅಲ್ಲಿ ಹಿಂದೆ ಎದ್ ನಿಂತಾರ. ಆ ಹಿಂದೆ ಅವ್ರು ಕುಡ್ರಸಲ ನಾವು ಕಾರ್ಯಕ್ರಮ ಸ್ಟಾರ್ಟ್ ಮಾಡಂಗಿಲ್ಲ. ಹಿಂದಿನ ಹೆಣ್ಮಕ್ಳು ಕಾಣಿಸೋತ್, ನೀವಲ್ಲಿ ಕುಡ್ರಸಿವೆ ಇಲ್ಲ ಸೈಡ್ ಆಗೋಸಿವೆ, ಕಾರ್ಯಕ್ರಮ ಸ್ಟಾರ್ಟ್ ಮಾಡಂಗಿಲ್ಲ. ತೊಂದರೆ ಮಾಡ್ಬೇಡ್ರಿ. ನಾಟಕ ಚಂದ ನಡೆದೈತಿ, ಒಂದು ಸ್ವಲ್ಪ ಸೈಡ್ ಆಗ್ರಿ, ಕೆಳಕ್ ಕುಡ್ರಿ. ದಯವಿಟ್ಟು ಹೆಣ್ಣು ಮಕ್ಕಳಿಗೆ ಸ್ನಾನ ಮಾಡಿ ಕೊಡ್ಬೇಕು. ಡಿವೈಡರ್ ಈಚೆ ಕಡೆ ಯಾರ್ಯಾರು ಗಂಡು ಮಕ್ಕಳು ಇದ್ದೀರಿ ಸರಿ, ಆಚೆ ಕಡೆ ಎಲ್ಲರೂ ನೀವು ಸರಿ ತನಕ ಕಾರ್ಯಕ್ರಮ ಚಾಲು ಆಗಂಗಿಲ್ಲ. ಅದಲ್ರಿ ಸಾಹೇಬ್ರ, ನಿಮ್ಮ ಮಗಳ ಭಾರತಿ ಎಲ್ಲಿ ಮಟ್ಟ ಕಲ್ತಾಳ್ರಿ? ಇದೇ ವರ್ಷ BA ಮುಗಿಸಿಕೊಂಡಿದ್ದಾಳೆ. ಇನ್ನೇನು ಒಂದು ಒಳ್ಳೆ ದಿನಾಂಕ ನೋಡಿ ಮದುವೆ ಮಾಡಿದ್ರಾಯ್ತು. ಮದುವೆ ಮಾಡಿಬಿಟ್ರೆ ನಮ್ಮ ವಿಷಯ ಮುಗಿದೋತ್ ನೋಡ್ರಿ. ಓ, ಒಳ್ಳೆ ವಿಚಾರ ಮಾಡಿದ್ರಿ. ಹಾಗಾದ್ರೆ ನಿಮ್ಮ ಅಳಿಯ ಮಂಜುನ ಒಂದ್ ಸ್ವಲ್ಪ ನಾವು ಒಂದ್ ಸ್ವಲ್ಪ ನೋಡ್ಬೇಕಲ್ರಿ? ಹೊರಗಡೆ ಇದ್ದಾನೆ, ಹೇಳ್ತೀನಿ. ಭಾರತಿ, ಒಂದ್ ಸ್ವಲ್ಪ ಮಂಜುನ ಕರಿತೀಯಮ್ಮ? ನಾ ಕರಿಯಲ್ಲ ಅಂಕಲ್, ನಂಗೆ ನಾಚಿಕೆ ಬರುತ್ತೆ. ನಾನೇ ಕರಿತೀನಿ ತಗೋ. ಮಂಜು, ಮಂಜು, ಮಾಮಾಜಿ ಕರೆದ್ರ ಮಂಜು? ಇವರು ಗೋವಿಂದಪ್ಪ ಅಂತ ನಮ್ಮ ಮನೆ ಹಿತೈಷಿಗಳು. ನಮಸ್ಕಾರ ಯಜಮಾನ್ರಿ. ನಮಸ್ಕಾರ. ನಮಸ್ಕಾರಪ್ಪ. ಏನ್ರಿ ಗೋವಿಂದಪ್ಪನವರ, ಒಳ್ಳೆ ಹುಡುಗನ ಸೆಲೆಕ್ಷನ್ ಮಾಡಿದಿರಿ ಬಿಡ್ರಿ. ಏನ್ ನಯ್ಯ ವಿನಯ ಅಲ್ರಿ. ಇಂಥ ಕಾಲದಾಗ್ರಿ, ಇಂಥ ಕಲಿಯುವುದಾಗ ಇಂಥ ಹುಡುಗರು ಎಲ್ಲಿ ಸಿಗ್ತಾವ್ರಿ ಸಾಹೇಬ್ರ? ನೋಡು ಭಾರತಿ, ಇಂದು ನಿನ್ನ ಮದುವೆ ಕಾರ್ಯಕ್ರಮ ಇದೆ. ಅದಕ್ಕಾಗಿ ನಾನು ಊರಲ್ಲಿ ಎಲ್ಲ ಪ್ರಮುಖರಿಗೆ ಹೇಳಿ ಬರುತ್ತೇನೆ. ನೀನು ಕೂಡ ನಿನ್ನ ಮನೆಯಲ್ಲಿ ಇದ್ದ ಎಲ್ಲ ಸಿದ್ಧತೆ ಮಾಡು. ನೋಡಮ್ಮ,
ನಿನ್ನ ಗೆಳತರಿಗೂ ಕೂಡ ಹೇಳಿ ಬಾ. ಗೋವಿಂದಪ್ಪ ಅವರೇ ಬನ್ನಿ ಹೇಳಿ. ಹೋಗೋಣ. ನಡ್ರಿ ಸಾಹೇಬ್ರ. ಬನ್ನಿ ಮಾವ, ಊಟ ಮಾಡಿವ್ರಂತೆ. ಭಾರತಿ ನೋಡು, ಮೊದಲು ನಾನು ಊರ ಕಡೆಗೆ ಹೋಗಿ ನನ್ನ ಎಲ್ಲ ಸ್ನೇಹಿತರಿಗೆ ನಮ್ಮ ಮದುವೆ ಸಂಭ್ರಮದ ವಿಚಾರವನ್ನ ಹೇಳಿ ಬರ್ತೀನಿ. ಆಮೇಲೆ ಊಟ ಮಾಡಿದ್ರಾಯ್ತು ಭಾರತಿ. ರೀ ಮಾಮ, ಮತ್ತೇನ್ ಭಾರತಿ? ನೋಡಿ, ನೀ ಈ ಊರಿಗೆ ಬರುವುದೇ ಅಪರೂಪ. ಬಂದ್ರೆ 4 ತಾಸು ಮನೆಯಲ್ಲಿ ಇರುವುದಿಲ್ಲ, ಬೇಗನೆ ಊರಿಗೆ ಹೋಗ್ಬಿಡ್ತೀರಾ. ಅದಕ್ಕಾಗಿ ಇವತ್ತು ಏಕಾಂಗಿಯಾಗಿ ನಿಮ್ಮ ಜೊತೆಗೆ ಮಾತನಾಡಬೇಕು ಅಂತ ನನ್ನ ಆಸೆ ಇದೆ. ಬನ್ನಿ ಕುಳಿತುಕೊಂಡು ಮಾತಾಡೋಣ. ಭಾರತಿ, ಕುಳಿತುಕೊಂಡು ಮಾತನಾಡುವಷ್ಟು ಸಮಯ ಇಂದಿಲ್ಲ. ನೋಡು ಭಾರತಿ, ನಾವಿಬ್ರು ಇನ್ನು ಮೇಲೆ ಜೊತೆಯಾಗಿ ಇರ್ತೀವಲ್ಲ, ಆವಾಗ ಕುಳಿತುಕೊಂಡು ಮಾತನಾಡಿದ್ರಾಯ್ತು ಬಿಡು. ಅಂದ್ರೆ ಇಂದಿನ ನನ್ನ ಮಾತಿಗೆ ಮಾನ್ಯತೆ ಇಲ್ವೇ? ಭಾರತಿ, ಯಾಕಿಲ್ಲ ಭಾರತಿ, ಖಂಡಿತ ಇದೆ. ನೋಡು ಭಾರತಿ, ಅನಿರೀಕ್ಷಿತವಾಗಿ ನಾವಿಬ್ರು ಇವತ್ತು ಏಕಾಂಗಿಯಾಗಿದ್ದೇವೆ. ಭಾರತಿ, ಮದುವೆಗಿಂತ ಮುಂಚೆ ನಾನು ನಿನಗೊಂದು ಮಾತು ಕೇಳಬೇಕಂತ ಆಸೆ. ಕೇಳಬಹುದಾ ಭಾರತಿ? ಕೇಳಿ ಬಾಬಾ, ನಿಮ್ಮ ಪ್ರತಿಯೊಂದು ಮಾತಿಗೂ ನಾನು ಉತ್ತರ ಕೊಡ್ತೀನಿ. ನಾನು ನಿಮ್ಮ ಮೇಲೆ ಏನು ಸಂಕೋಚ ಬೇಡವ. ನಾನೇನು ಬೇರೆ ಉಳಲ್ಲ, ನಾನು ನಿಮ್ಮ... ಗೊತ್ತು ಭಾರತಿ, ನನಗೆ ಗೊತ್ತು. ನೋಡು ಭಾರತಿ, ನಾನು ಈ ಕೇಳ್ತೀನಂತ ನೀನು ತಪ್ಪಾಗಿ ಭಾವಿಸ್ಬೇಡ. ಯಾಕೆಂದ್ರೆ ನಾನು ಹೆತ್ತವರನ್ನು ಕಳೆದುಕೊಂಡು ಅನಾಥನಾಗಿ ಬೀದಿಯ ಮೇಲೆ ಬಂದು ಬದುಕಬೇಕಾದವನು. ಆದರೆ ನಿಮ್ಮ ತಂದೆಯವರ ಆಶ್ರಯದಲ್ಲಿ ನಾನು ಬೆಳೆದು ದೊಡ್ಡವನಾದೆ. ನೋಡು ಭಾರತಿ, ನಿಮ್ಮ ತಂದೆಯವರ ಋಣ ತೀರಿಸುವ ಭಾರ ಎಂದು ನನ್ನ ಮೇಲಿದೆ ಭಾರತಿ. ಮೇಲಾಗಿ ನಮ್ಮಿಬ್ಬರ ನಿಶ್ಚಿತಾರ್ಥ ಕಾರ್ಯಕ್ರಮ ಕೂಡ ಇಟ್ಕೊಂಡಿದ್ದಾರೆ. ಆದರೆ ಈ ವಿಷಯದಲ್ಲಿ ನಿನ್ನ ಅಭಿಪ್ರಾಯ ಎಷ್ಟು ಮುಖ್ಯವೋ ನನ್ನ ಅಭಿಪ್ರಾಯವೂ ಕೂಡ ಅಷ್ಟೇ ಮುಖ್ಯ. ಭಾರತಿ, ನೀನು ತುಂಬಾ ಜಾಣೆ. ನೋಡು ಭಾರತಿ, ನಾನು ನಿನ್ನನ್ನ ತುಂಬಾ ಪ್ರೀತಿಸ್ತಾ ಇದ್ದೀನಿ. ಆದ್ರೆ ನೀನು ಕೂಡ ನನ್ನನ್ನು ತುಂಬಾ ಪ್ರೀತಿಸ್ತಾ ಇದ್ದೀಯ ಅಂತ ತಿಳ್ಕೊಂಡಿದ್ದೀನಿ. ನೋಡು ಭಾರತಿ, ಈ ವಿಷಯದಲ್ಲಿ ನೀನು ಯಾವ ಸಂಕೋಚವೂ ಪಟ್ಟುಕೊಳ್ಳದೆ ನಿನ್ನ ಮನಸ್ಸಿನ ವಿಚಾರವನ್ನು ಹೇಳಿಬಿಡು ಭಾರತಿ, ಹೇಳಿಬಿಡು. ನೋಡಿ ಮಂಜು, ನಿಜವಾಗಿ ಹೇಳ್ಬೇಕೆಂದ್ರೆ ನನ್ನ ಹೃದಯ ಯಾವಾಗಲೂ ಹೂವಾಗಿ ಅರಳಿ ಹೋಗಿದೆ. ನಾನು ಮಾನಸಿಕವಾಗಿ ನಿಮ್ಮನ್ನು ಪ್ರೀತಿಸ್ತಾ ಇದ್ದೀನಿ. ಜೀವನದಲ್ಲಿ ಮದುವೆ ಆಗೋದಾದ್ರೆ ನಿಮ್ಮನ್ನೇ, ಇಲ್ಲದಿದ್ರೆ ನಾನು ಖಂಡಿತವಾಗಿ ನಿಮ್ಮನ್ನು ಬಿಟ್ಟು ಬದುಕಿರುವುದಿಲ್ಲ. ಇದು ನಿಮ್ಮ ಪಾದ ಸಾಕ್ಷಿ. ನೋಡು ಭಾರತಿ, ನಾನು ಯಾವ ಜನ್ಮದ ಪುಣ್ಯ ಮಾಡಿದಿನೋ ಗೊತ್ತಿಲ್ಲ ನಿನ್ನಂತವಳು ನನ್ನ ಹೆಂಡತಿಯನ್ನಾಗಿ ಪಡೆಯುವುದಕ್ಕೆ. ನೋಡು ಭಾರತಿ, ನಿನ್ನ ಅಭಿಪ್ರಾಯ ನಾನೇಕೆ ಕೇಳಿದ್ದೀನಿ ಅಂದ್ರೆ ಗೊತ್ತಾ? ನೋಡು, ನೀನೀಗ ಬೆಳೆದು ದೊಡ್ಡವಳಾಗಿ ನಿಂತಿರುವೆ, ಮೇಲಾಗಿ ವಿದ್ಯಾವಂತಳು, ಸುಶಿಕ್ಷಿತಳು ಕೂಡ. ಅದಕ್ಕಾಗಿ ನೋಡು ಭಾರತಿ, ನಿನ್ನ ಆಸೆ ಆಕಾಂಕ್ಷೆ, ನಿನ್ನ ಅಭಿಪ್ರಾಯಗಳಿಗೆಲ್ಲ ನನ್ನ ಅಭಿಪ್ರಾಯ ಅಡ್ಡಿ ಆಗಬಾರ್ದಂತ ನಿನ್ನ ಅಭಿಪ್ರಾಯ ಕೇಳಿದ್ರೆ ವಿನಃ ನಿನ್ನ ಮನ ನೋಯಿಸ್ಲಿಕ್ಕೆ ಅಲ್ವೇ ಅಲ್ಲ ಭಾರತಿ, ಅಲ್ವೇ ಅಲ್ಲ. ಅಂದ್ರೆ ನಾನು ಎಂದಾದ್ರೂ ನಿಮ್ಮ ಮನಸ್ಸಿಗೆ ನೋವಾಗುವ ಹಾಗೆ ನಡೆದುಕೊಂಡಿದ್ದೀನ? ಇಲ್ಲ ಭಾರತಿ, ಇಲ್ಲ. ನೀನು ನನ್ನನ್ನ ತುಂಬಾ ಪ್ರೀತಿಯಿಂದ ಗೌರವದಿಂದ ಕಂಡಿರುವೆ. ನೋಡು ಭಾರತಿ, ನಾನು ಇನ್ನು ಮುಂದೆ ನಿನಗೆ ಯಾವ ಜನ್ಮದಲ್ಲಿಯೂ ಕೂಡ ತೊಂದರೆ ಆಗದಂತೆ ನೋಡಿಕೊಳ್ಳುತ್ತೀನಿ ಅಂತ ಭರವಸೆ ಕೊಡಬಲ್ಲೆ ಭಾರತಿ, ಭರವಸೆ. ಥ್ಯಾಂಕ್ಸ್ ಮಂಜು, ನನ್ನ ಕನಸು ನೆನಸಾಗೇ ಹೋಯಿತು. ನಿಜವಾಗಲೂ ನಾನು ತುಂಬಾ ಪುಣ್ಯ ಮಾಡಿದ್ದೇನೆ. ಬನ್ನಿ, ಹಾಗಾದ್ರೆ ಮೊದಲು ಊಟ ಮಾಡಿವ್ರಂತೆ. ನೋಡು, ನನಗೀಗ ತುಂಬಾ ಲೇಟ್ ಆಗಿದೆ. ನಾನೀಗ ಊಟ ಬೇಡ ಭಾರತಿ, ನನಗೆ ಊಟ ಬೇಡ. ಮತ್ತೇನ್ ಬೇಕು ನಿಮ್ಗೆ? ನೋಡು ಭಾರತಿ, ನೀನು ಒಪ್ಪೋದಾದ್ರೆ ಈ ನಿನ್ನ ಸಿಹಿಯಾದ ತುಟಿಗಳಿಂದ ಒಂದು ಸಿಹಿ ಮುತ್ತು ಕೊಟ್ರೆ. ಹೋಗಿಪ್ಪ, ಅದೆಲ್ಲ ಲೈಸೆನ್ಸ್ ಸಿಕ್ಕ ಮೇಲೆ. ಮುಗಿಲ ಮಲ್ಲಿಗೆಯೋ ಗಗನದ ತಾರೆಯೋ ಮುಗಿಲ ಮಲ್ಲಿಗೆಯೋ ಗಗನದ ತಾರೆಯೋ ನಿನ್ನ ಸ್ನೇಹ ಕನಸಿನ ಸಿರಿಯೋ ಕನಸಿನ ಸಿರಿಯೋ ಮುಗಿಲ ಮಲ್ಲಿಗೆಯೋ ಗಗನದ ತಾರೆಯೋ.
ಅರಳಿದ ತಾವರೆ ಹೂವಿನ ಹಾಗೆ ಚಲುವೆಯ ಮಗವೋ ಚಂದನ ಕಂಡ ನೈದಿಲೆಯಂತೆ ನಿನ್ನ ಈ ನಗುವೋ ಅರಗಿರಿ ಮಲ್ಲಿಗೆಯೋ ಗಗನದ ತಾರೆಯೋ ಕಣ್ಣನೆ ಗಾಳಿ ಸೋಕಿದ ಹಾಗೆ ಸುಖವನ್ನು ಕಂಡೆ ಬಿಸಿಲಲ್ಲಿ ಕರೆಗೋ ಮಿಂಚಿನ ಹಾಗೆ ಕಾಣದೆ ಹೋದೆ ಪ್ರೇಯಸಿ ಕಾಣದೆ ಮರೆಯಲಾಗದೆ ದಾರಿ ಕಾಣದೆ ನಾನು ನೊಂದಿರುವೆ ಗೆಳತಿಯಲ್ಲಿರುವೆ ಮುಗಿಲ ಮಲ್ಲಿಗೆಯೋ ಗಗನದ ತಾರೆಯೋ ಮಾಮರ ಕೂಗುತ್ತ ಚಾಮರ ಹಾಕುತ್ತ ಪರಿಮಳ ಎಲ್ಲೆಡೆ ಚೆಲ್ಲುತ್ತೀರೆ ಗಗನದ ಅಂಚಲಿ ರಂಗನು ಚೆಲ್ಲುತ್ತ ಸಂಜೆಯ ನಾಟ್ಯವಾಗುತ್ತೀರೆ ಕಲಾಪಂತ ನುಡಿಯನ್ನು ಹಾಡಿ ಹೋಗಿಲೆಯೂ ನಡೆಯುತ್ತಿದೆ ಆರತಿಯೇ ಧರೆಗಿಳಿದಂತೆ ಆವಧನ ನಗುತ್ತಿರುವಂತೆ ಕಲ್ಲು ಮುಳ್ಳೆಲ್ಲ ಮುಳ್ಳು ಎಲ್ಲ ಭಾರವಾಯಿತೆ ಎನಿಸುತ್ತಿದೆ ಸಿರಿಗಳು ಸಂಗೀತವ ಹಾಡಿದೆ ಸಿರಿಗಳು ಸಂಗೀತವ ಹಾಡಿದೆ ಬೇಲೂರ ಗುಡಿಯಲ್ಲಿ ಕೇಶವನೆದುರಲ್ಲಿ ಬೇಲೂರ ಗುಡಿಯಲ್ಲಿ ಕೇಶವನೆದುರಲ್ಲಿ ಅನುದಿನ ಅನುದಿನ ಕುಣಿಯುತ್ತಲೇ Hi, Katie. I love you. ಸಿಹಿ ಮುತ್ತಿನ ಕಾಣಿಕೆ ನೀವಾರೆ ನನ್ನ ಸನಿಹಕ್ಕೆ ಸಿಹಿ ಮುತ್ತಿನ ಕಾಣಿಕೆ ನೀವಾರೆ ನನ್ನ ಸನಿಹಕ್ಕೆ ಇಷ್ಟೊತ್ತಾದ್ರೂ ಕೂಡ ಇನ್ನುವರೆಗೂ ಬರ್ಲಿಲ್ವಲ್ಲ ಇವ್ರಿಗೆ ಜ್ಞಾಪಕ ಶಕ್ತಿ ಅನ್ನೋದೇ ಇಲ್ಲ ಅಂತ ಕಾಣಿಸುತ್ತೆ. ಹೇಳಿ ಕಳಿಸಿದ್ರು ಕೂಡ ಇಷ್ಟೊತ್ತಾದ್ರೂ ಕೂಡ ಇನ್ನೂ ಬಂದಿಲ್ಲ. ಇರ್ಲಿ, ನಾನೇ ಇಲ್ಲಿಂದ ಹೊರಟೋದ್ರಾಯ್ತು. ಹಲೋ ರೂಪಾ, ನನ್ನ ಜೋಡಿ ಮಾತಾಡಬೇಡಿ. ನನಗೆ ತುಂಬಾನೇ ಕೋಪ ಬಂದಿದೆ. ಸರಿಯಾದ ಸಮಯಕ್ಕೆ ಬರ್ತೀನಿ ಅಂತ ಹೇಳಿದವರು 10 ನಿಮಿಷ ತಡ ಮಾಡಿದ್ರಿ. ಯಾಕೆ ಇಷ್ಟು ತಡ ಮಾಡಿದ್ರಿ? ನೋಡ್ರಪ್ಪ, ನಾನೇನೋ ಬೇಗ ಬರ್ಬೇಕಂತ ತುಂಬಾ ವಿಚಾರ ಮಾಡಿದ್ದೆ. ಆದ್ರೆ ನಮ್ಮ ತಂದೆಯವರು ನನಗಾಗಿ ಒಂದು ಹೆಣ್ಣು ನಿಶ್ಚಯ ಮಾಡಿದ್ದಾರೆ. ಅವಳನ್ನೇ ಮದುವೆಯಾಗಬೇಕಂತ ಹಠ ಹಿಡಿದ್ರು. ನಾನು ಸಹಿತ ಮದುವೆಯಾದರೆ ನಾನು ಪ್ರೀತಿಸಿದ ಹೆಣ್ಣನ್ನೇ ಮದುವೆ ಆಗೋದಂತ ಹೇಳಿ ಗಟ್ಟಿ ಮಾಡಿಸಿದ ಹೆಣ್ಣನ್ನ ಕ್ಯಾನ್ಸಲ್ ಮಾಡಿಬಿಟ್ಟೆ. ಏನು, ಗಟ್ಟಿ ಮಾಡಿದ ಹೆಣ್ಣನ್ನ ಕ್ಯಾನ್ಸಲ್ ಮಾಡಿದ್ರಾ?
ಹೌದು ರೂಪ, ವೀಣೆ ಮೀಟಲು ತಂತಿ ಬೇಕೇ ವಿನಃ ದಾರದ ಎಳೆಗಳಲ್ಲ. ನನ್ನ ಜೀವನಕ್ಕೆ ನೀನೇ ತಂತಿ ವಿನಃ ಅವಳಲ್ಲ. ನಿನಗೋಸ್ಕರ ಬೇಕಾದ ತ್ಯಾಗ ಮಾಡ್ಲಿಕ್ಕೂ ಸಿದ್ಧ ಈ ಕರ್ಮೇಂದ್ರ. ಅಂತೂ ನಿಮ್ಮನ್ನ ಪಡೆಯೋದಕ್ಕೆ ನಾನು ಕೂಡ ಪುಣ್ಯ ಮಾಡಿದ್ದೀನಿ. ಯಾವುದೇ ಕಾರಣಕ್ಕೂ ನೀವು ನನಗೆ ಮೋಸ ಮಾಡದೇ ಇದ್ರೆ ನನಗಷ್ಟೇ ಸಾಕು. ಅಂದ್ಹಾಗೆ ನಿಮ್ಮ ಮಾತಂತ ನಡೆದುಕೊಂಡು ಮನೆಯವರಿಗೆ ನಾನು ಕೂಡ ಒಂದು ದೊಡ್ಡ ಮೋಸ ಮಾಡಿಬಿಟ್ಟೆ. ನೀನು ಮೋಸ ಮಾಡಿಯಾ? ಯಾವ ಮೋಸ ರೂಪ ಅದು? ಏನು ಅಂತ ಹೇಳಿ, ನೀವು ನನಗೆ 2 ಲಕ್ಷ ಹಣವನ್ನು ತರೋದಕ್ಕೆ ಹೇಳಿದ್ರಿ ತಾನೇ? ಹಾ, ತಂದಿದ್ಯಾ 2 ಲಕ್ಷ ರೂಪಾಯಿ ಹಣನ? ಮತ್ತೆ ಪ್ರಿಯತಮನಿಗೆ ಸಂಕಟವಾದಾಗ ಪ್ರಿಯತಮಿಯಾದವಳು ಅವರ ಕೆಲಸವನ್ನ ಮಾಡಬೇಕಾದದ್ದು ಪ್ರಿಯತಮಿಯ ಧರ್ಮ ತಾನೇ. ನೀವು ಹೇಳಿದಂತೆ ಮಾಡೋದಕ್ಕೆ ಮನೆಯಲ್ಲಿ ಒಂದು ದೊಡ್ಡ ನಾಟಕವನ್ನೇ ಆಡ್ಬಿಟ್ಟೆ. ಹಾ ಹಾ ಹಾ, ನೀನಾಡಿದ ನಾಟಕದಲ್ಲಿ ಯಾವುದು ದುರ್ಘಟನೆ ನಡೆಯಲ್ಲ ತಾನೆ? ಆ ದುರ್ಘಟನೆಯಲ್ಲಿ ಸಿಕ್ಕವಳು ನಾನಿಲ್ಲ, ಅದು ಕಳ್ಳರ ವ್ಯಾಪಾರವಾಗಿ ಹೋಯ್ತು. ನೋಡಿ, ನೀವು ದುಡ್ಡು ತರೋದಕ್ಕೆ ಅಂತ ಹೋಗಿದ್ರಲ್ಲ, ಅದಕ್ಕೆ ನಾನು ಕೂಡ ದುಡ್ಡನ್ನು ಕಳು ಮಾಡಿ ಮನೆಯ ಮುಂದಿರುವ ಮೋಟಾರ್ ಸೈಕಲ್ ನಲ್ಲಿ ತೆಗೆದಿಟ್ಟಿದ್ದೆ. ನನ್ನ ಕೊಳ್ಳಲ್ಲಿದ್ದ ನೆಕ್ಲೆಸ್ ಅನ್ನ ನಾನೇ ಹರಿದುಕೊಂಡು ಮನೆ ಮುಂದೆ ಎಷ್ಟಿದೆ. ಕಳ್ಳರು 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 ಅಂತ ಮನೆ ತುಂಬಾ ಕೂಗಾಡ್ದೆ. ಆಗ ಅಣ್ಣ ಅತ್ತಿಗೆ ಇಬ್ರು ಹೊರಗಡೆ ಬಂದು ಎಲ್ಲ ಕಡೆ ನೋಡಿದ್ರು ಕೂಡ ಕಳ್ಳರು ಸಿಗ್ಲಿಲ್ಲ. ಆಗ ಸಮಯ 6 ಗಂಟೆ ಆಗಿತ್ತು. ಅದಕ್ಕೆ ಕಂಪ್ಲೇಂಟ್ ಕೊಡ್ಬೇಕು ಅಂತ ಅಣ್ಣ ಸ್ಟೇಷನ್ ಕಡೆಗೆ ಹೋದ. ಆದ್ರೆ ಮತ್ತಿನ್ನೇನು, ಯಾಕೋ ನನ್ನ ಅಣ್ಣನಿಗೆ ನನ್ನ ಮೇಲೆ ಅನುಮಾನ ಬಂದಿದೆ ಅಂತ ಕಾಣಿಸುತ್ತೆ. ನೀನೇನು ಯೋಚನೆ ಮಾಡಿದ ರೂಪ? ನನ್ನ ಉಪಾಯವನ್ನು ನೀನು ಪಾಲಿಸಿದರೆ ನೀನೇ ನನ್ನ ಧರ್ಮದ ದೇವತೆ ಆಗೋದು ಗ್ಯಾರಂಟಿ. ಇಲ್ಲ ಅಂದ್ರೆ ನೀ ಕದ್ದ ತಂದ ಹಣದಿಂದ ನಮ್ಮಿಬ್ಬರ ಹೆಣ ಬೀಳೋದು ಗ್ಯಾರಂಟಿ. ಯಾವುದು ಬೇಕು ನಿನಗೆ, ನೀನೇ ಯೋಚನೆ ಮಾಡು. ಅಲ್ಲರಿ, ಈ ನಿಮ್ಮ ಉಪಾಯವನ್ನ ಪಾಲಿಸಬೇಕಾದದ್ದು ನನ್ನ ಧರ್ಮ ತಾನೇ. ಯಾಕಂದ್ರೆ ಇವತ್ತಲ್ಲ ನಾಳೆ ನಾನು ನಿಮ್ಮ ಹೆಂಡತಿ ಆಗೋಳಲ್ವೇ? ಹಾಗಾದ್ರೆ ಸತ್ಯವಾಗಿ ನನ್ನ ಉಪಾಯವನ್ನು ಪಾಲಿಸ್ತೀನಿ ಅಂತ ನನಗೆ ಮಾತು ಕೊಡ್ತೀಯಾ? ನೀವು ಹೇಳಿದ ಮಾತನ್ನ ನಾನು ಯಾವುದೇ ಕಾರಣಕ್ಕೂ ತಪ್ಪಲಾರೆ. ಹಾಗಾದರೆ ಸಂಶಯ ಪಟ್ಟ ನಿಮ್ಮ ಅಣ್ಣನ ಮಹೇಶನನ್ನು ಮೊದಲು ಕೊಲೆ ಮಾಡಿಬಿಡು. ಏನ್ರಿ ಇದು? ಏನ್ ಹೇಳ್ತಾ ಇದ್ರಿ ನೀವು? ಏನು, ನಾನು ನನ್ನ ಕೈಯಾರೆ ನನ್ನ ಒಡ ಹುಟ್ಟಿದ ಅಣ್ಣನ ಕೊಲೆ ಮಾಡ್ಬೇಕಾ? ರೂಪಾ, ಮನೆಯ ದೀಪವೆಂದು ಮುದ್ದಿಸಲು ಹೋದರೆ ನಮ್ಮ ಮುಖವನ್ನೇ ನಾವು ಸುಟ್ಕೊಳ್ಬೇಕಾಗುತ್ತದೆ. ಅದಕ್ಕೆ ನಮ್ಮವರಿಗೆಂದು ಅಕ್ಕರೆ ತೋರಿದರೆ ನಮಗೆ ಆಪತ್ತು ತಪ್ಪಿದ್ದಲ್ಲ. ನಮ್ಮ ದಾರಿಗೆ ಅಡ್ಡ ಬರುವವರು ಯಾರೇ ಆಗಿರಲಿ, ಹೆತ್ತ ಅಣ್ಣನೇ ಆಗಲಿ, ತಮ್ಮನೇ ಆಗಲಿ, ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳೇ ಆಗಿರಲಿ, ಅಥವಾ ಜನ್ಮ ನೀಡಿದ ತಂದೆ ತಾಯಿಯೇ ಆಗಿರಲಿ, ಅವರನ್ನು ಕೊಲೆ ಮಾಡಲೇಬೇಕು. ಅಂದಾಗಲೇ ಈ ಕಲಿಯುಗದಲ್ಲಿ ನಾವು ನೀವು ಆಲ್ ರೈಟ್ ಕರವಿಂದ್ರ, ಸರಿ, ನೀವ್ ಹೇಳಿದಂತೆ ಕೊಲೆ ಮಾಡ್ತೀನಿ ಅಂತ ಸಂದರ್ಭ ಬಂದಿದ್ರೆ ನಿಜವಾದ್ರೆ ಖಂಡಿತವಾಗ್ಲೂ ಕೊಲೆನ ಮಾಡೇ ಮಾಡ್ತೀನಿ. ವೆರಿ ಗುಡ್. ಇರ್ಬೇಕು ನೋಡು ನಿನ್ನಂತಹ ಒಳ್ಳೆಯ ಪ್ರೇಯಸಿ. ಹಾ, ಇರ್ಲಿ. ನಾನು ಹೇಳಿದ 2 ಲಕ್ಷ ರೂಪಾಯಿ ಹಣ ತಂದಿಯ ತಾನೆ? ನಮ್ಮ ಮದುವೆ ಯಾವಾಗ? ಮೊದಲು ಅದನ್ನ ಹೇಳಿ. ನೀನ್ ಯಾವುದಕ್ಕೂ ಚಿಂತೆ ಮಾಡಬೇಡ. ನೋಡು, ಸಮಯ ಬಂದಾಗ ನಾನೇ ನಿನಗೆಲ್ಲ ತಿಳಿಸಿ ಹೇಳ್ತೀನಿ. ನೋಡು, ನಮ್ಮಿಬ್ಬರ ಹೃದಯಗಳು ಎರಡು ಆಗಿರುವಾಗ ಮಾನಸಿಕವಾಗಿ ನಾವು ಮದುವೆ ಆದಂತೆ ಸರಿ. ಮತ್ತೇಕೆ ಮದುವೆ ಎಂಬ ಮೂಢನಂಬಿಕೆ? ನೋಡು, ಸಮಯ ಬಂದಾಗ ನಾನೇ ನಿನಗೆಲ್ಲ ತಿಳಿಸಿ ಹೇಳ್ತೀನಿ. ನೀನ್ ಯಾವುದಕ್ಕೂ ಚಿಂತೆ ಮಾಡಬೇಡ. ಹಾಗೆ ಆಗ್ಲಿ. ಈ ನನ್ನ ಹೃದಯಕ್ಕೆ ಚಿಂತೆ ಮಾಡುವ ಸಂದರ್ಭ ಬಂದಿದ್ರೆ ನಿಜವಾದ್ರೆ ನನ್ನ ಹೃದಯ ಸಾಗರವನ್ನ ಹತ್ತಿಟ್ಕೊಳ್ಳೋ ಪ್ರಿಯತಮ ನೀವೇ ತಾನೆ. ಹಾಗಿದ್ಮೇಲೆ ಮತ್ತೇಕೆ ಚಿಂತೆ? ನಿಮ್ ಇಷ್ಟದಂತೆ ಆಗ್ಲಿ. ಓಕೆ, ಆಗ್ಲಿ. ನೋಡು ರೂಪಾ, ಈಗ ಮತ್ತೆ ನನ್ನನ್ನು ಭೇಟಿಯಾಗೋದು ಯಾವಾಗ? ಮತ್ತೆ ಯಾವಾಗ ಅಂತ ಕೇಳ್ತಿರಲ್ಲ, ಅದೇ ಭಾರತೀಯ ಮದುವೆ ಸಂದರ್ಭದಲ್ಲಿ ನಮ್ಮಿಬ್ಬರ ಮೀಟ್ ಅಲ್ಲೇ. ನಾನೇನ್ ಹೋಗ್ಬರ್ಲಾ? ಹೋಗಿ ಬರ್ತೀಯಾ? ಹಾಗೆ ಹೋಗುವೆಯಾ? ಮತ್ತಿನ್ನೇನ್ ಮಾಡ್ಬೇಕು? ಅಲ್ಲ, ಪ್ರಿಯತಮನಿಗೋಸ್ಕರ 1 ಗಂಟೆ ಕಾಲ ಕಳೆದು ಹಾಗೆ ಹೋಗ್ತೀನಿ ಅಂತ ಇದೆಯಲ್ಲ, ಸಿಹಿ ಮುತ್ತಿನ ಕಾಣಿಕೆ ಕೊಡ್ಲಾರೆ? ನಿಮ್ ಇಷ್ಟದಂತೆ ಮಾಡ್ತೀನಿ. ಪ್ರೇಮ ಮರೆಯದ ಮನಸ್ಸಿನ ಸಂಗಮ, ಕಡಲನ್ನು ಬೆರೆಯುವ ಸಂಭ್ರಮ,
ಹಸಿರು ಗಿರಿಗಳೆಲ್ಲವೂ ಒಲವು ಗೀತೆ ಕೇಳಿ ಗಗನದಾಣೆ ಭುವನದಾಣೆ ಬಿಡಿಸಲಾರದ ಪ್ರೇಮ ಗಗನದಾಸೆ ಭುವನದಾಸೆ ಬಿಡಿಸಲಾರದ ಬಂಧ ಪ್ರೇಮ ಮರೆಯದ ಮನಸ್ಸಿನ ಸಂಗಮ. ಪ್ರೇಮ ನೀನೆ ಮೀಟಿದ ನಾಗಗಂಗೆಯೋ ವೇದನೌಲ ತುಂಬಿದ ಪ್ರೇಮ ದೈವವೋ ಅಂತರಂಗವೇ ತುಂಬಿ ಬಂದಿದೆ ನಿನ್ನ ಮಾತಿಗೆ ಶರಣು ಎಂದಿದೆ ಈ ಪ್ರೇಮ ಮರೆಯದ ಮನಸ್ಸಿನ ಸಂಗಮ. ದೇಹ ದೂರವಾದರೆ ಎಲ್ಲಿದೆ ನೀನು ಇಲ್ಲವಾದರೆ ಆ ಮರಗಳಿಗೆ ಅಳಗಿರೇನು ಕನಸಲ್ಲಿಯೋ ಕೈ ಹಿಡಿದು ಪ್ರೇಮ ಮರೆಯದ ಮನಸ್ಸಿನ ಸಂಗಮ. ಹಸಿರು ಗಿರಿಗಳೆಲ್ಲವೂ ಒಲವು ಗೀತೆ ಕೇಳಲಿ ಗಗನದಾಸೆ ಭುವನದಾಸೆ ಬಿಡಿಸಲಾರದ ಬಂಧ ಈ ಪ್ರೇಮ ಸರಿ, ಹಾಗಾದ್ರೆ ನಾಳೆನೇ ಭಾರತಿ ಮದುವೆ ಮಂಟಪದಲ್ಲಿ ನಮ್ಮಿಬ್ಬರ ಭೇಟಿ. Okay. ನಾನೇನ್ ಬರ್ತೀನಿ. ಬಾಯ್ ಬಾಯ್. ಲಜ್ಜೆ ತಪ್ಪಿದ ಹೆಣ್ಣೆ, ಯಬ್ಬನದ ಮಬ್ಬಿನಲ್ಲಿ ಮದುವೆಗಿಂತ ಮುಂಚೆ ನಮ್ಮಂತಹ ಕಲಿಯುಗರ ಕೈಯಲ್ಲಿ ಹಣ ತಂದುಕೊ ಹೊಟ್ರೆ ನಿನ್ನನ್ನು ಹಾಗೆ ಸುಮ್ಮನೆ ಬಿಡ್ತಾರಂತಿದೆಯಾ? No, never. ನಿನಗೆ ತಾಳಿ ಕಟ್ಟುವರು ಅದು ಎಂದಿಗೂ ಸಾಧ್ಯವಿಲ್ಲ. ರೂಪ, ತಾಳಿ ಕಟ್ಟಬೇಕಾದ ನಿನ್ನ ಕೊರಳಿಗೆ ಉರುಳು ಕಟ್ಟಬೇಕಾದಿತ್ತು. ಕಟುಕ ಕುರಿಯನ್ನು ಕತ್ತರಿಸುವ ಮುಂತೆ ಅದಕ್ಕೆ ಉಣ್ಣಿಸಿ ತಿನ್ನಿಸಿ ಮುದ್ದಿಸಿ ಆ ನಂತರ ಅದನ್ನು ಕತ್ತರಿಸುತ್ತಾನೆ. ಅದೇ ರೀತಿ ನಿನ್ನನ್ನು ಪ್ರೀತಿಸಿ ಮೋಹಿಸಿ ಆ ನಂತರ ನಿನ್ನ ಕತ್ತನ್ನು ಕತ್ತರಿಸಿ ನಿನ್ನನ್ನು ಯಮಲೋಕಕ್ಕೆ ಪಾರ್ಸಲ್ ಮಾಡೇ ಮಾಡ್ತೀನಿ.